ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುನಿಪರ್ ಗ್ರೀನ್ ಎನರ್ಜಿ IPO ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಈ ಕಂಪನಿ ಏನು ಮಾಡುತ್ತದೆ, IPO ಯಾವಾಗ ಬರುತ್ತದೆ, ಒಂದು ಲಾಟ್ಗೆ ಎಷ್ಟು ಹಣ ಬೇಕು, ಕಂಪನಿಯ ಬಿಸ್ನೆಸ್ ಹೇಗಿದೆ, ಫೈನಾನ್ಷಿಯಲ್ ಹೇಗಿದೆ, ಕಂಪನಿಯ ಮೇಲೆ ಸಾಲ ಎಷ್ಟಿದೆ ಮತ್ತು ಮುಖ್ಯವಾಗಿ ಈ IPOದಲ್ಲಿ ಸ್ಟ್ರೆಂತ್ ಹಾಗೂ ರಿಸ್ಕ್ಗಳೇನು ಎಂಬುದನ್ನು ನೋಡೋಣ. ಮೊದಲಿಗೆ IPO ಡೀಟೇಲ್ಸ್ ನೋಡೋಣ. ಜುನಿಪರ್ ಗ್ರೀನ್ ಎನರ್ಜಿ IPO ಜುಲೈ 30ರಂದು ಓಪನ್ ಆಗಿ ಆಗಸ್ಟ್ 3ರಂದು ಕ್ಲೋಸ್ ಆಗಲಿದೆ. ಇದರ ಪ್ರೈಸ್ ಬ್ಯಾಂಡು 214ರಿಂದ 225 ರೂಪಾಯಿ ಇದೆ. ಒಂದು ಲಾಟಲ್ಲಿ 66 ಷೇರುಗಳಿವೆ. ಅಂದರೆ 225 ರೂಪಾಯಿ ಅಪ್ಪರ್ ಪ್ರೈಸ್ನಲ್ಲಿ ಒಂದು ಲಾಟ್ಗೆ 14,850 ರೂಪಾಯಿ ಬೇಕಾಗುತ್ತದೆ. IPO ಒಟ್ಟು ಇಶ್ಯೂ ಸೈಜು ಸುಮಾರು 1,800 ಕೋಟಿ ರೂಪಾಯಿ. ಇದು NSE ಮತ್ತು BSEಯಲ್ಲಿ ಎರಡರಲ್ಲೂ ಲಿಸ್ಟ್ ಆಗಲಿದೆ. ಅಲಾಟ್ಮೆಂಟ್ ನಡೆಯುವುದು ಆಗಸ್ಟ್ 4ರಂದು ಮತ್ತು ಲಿಸ್ಟಿಂಗ್ ಆಗುವುದು ಆಗಸ್ಟ್ 6ರಂದು. ಈ IPOದ ಲಿಸ್ಟಿಂಗ್ ನಡೆಯಲಿದೆ. ಈಗ ಕಂಪನಿಯ ಬಿಸ್ನೆಸ್ ಏನು ಅನ್ನೋದನ್ನು ನೋಡೋಣ. ಜುನಿಪರ್ ಗ್ರೀನ್ ಎನರ್ಜಿ ಒಂದು ರಿನ್ಯೂಯಬಲ್ ಎನರ್ಜಿ ಕಂಪನಿ. ಅಂದರೆ ಸೋಲಾರ್, ವಿಂಡ್ ಮುಂತಾದ ರಿನ್ಯೂಯಬಲ್ ಸೋರ್ಸ್ನಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಾಜೆಕ್ಟ್ನಲ್ಲಿ ಕಂಪನಿ ಕೆಲಸ ಮಾಡುತ್ತಿದೆ. ಕಂಪನಿ ಸೋಲಾರ್, ವಿಂಡ್ ಸೋಲಾರ್ ಹೈಬ್ರಿಡ್, ಬ್ಯಾಟರಿ ಸ್ಟೋರೇಜ್ ಮತ್ತು PDRE ಕ್ಷೇತ್ರಗಳಲ್ಲಿ ಪ್ರಾಜೆಕ್ಟ್ಸ್ಗಳನ್ನು ಮಾಡುತ್ತಿದೆ. ಅಂದರೆ ಒಂದೇ ರೀತಿಯ ಎನರ್ಜಿ ಬಿಸ್ನೆಸ್ ಮೇಲೆ ಕಂಪನಿ ಡಿಪೆಂಡ್ ಆಗಿಲ್ಲ. ಇದು ಕಂಪನಿಯ ಒಂದು ಪಾಸಿಟಿವ್ ಪಾಯಿಂಟ್ ಆಗಿದೆ. ಕಂಪನಿಯ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಹೇಗಿದೆ ಅಂದರೆ, ಜೂನ್ 30, 2026ರಂತೆ ಕಂಪನಿಯ ಒಟ್ಟು ಪೋರ್ಟ್ಫೋಲಿಯೋ ಸುಮಾರು 10,247 MUWP ಇದೆ. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಅಂದರೆ BESS ಪೋರ್ಟ್ಫೋಲಿಯೋ ಸುಮಾರು 4,563 ಮೆಗಾವ್ಯಾಟ್ ಇದೆ. ಈ ಪೋರ್ಟ್ಫೋಲಿಯೋದಲ್ಲಿ ಸುಮಾರು 50 ಪ್ರಾಜೆಕ್ಟ್ಗಳಲ್ಲಿ ಹರಡಿಕೊಂಡಿದೆ. ಅದು ಕೂಡ 4 ರಾಜ್ಯಗಳಲ್ಲಿ. ಕೆಲವು ಪ್ರಾಜೆಕ್ಟ್ಸ್ಗಳು ಈಗಾಗಲೇ ಆಪರೇಷನಲ್ ಆಗಿವೆ, ಇನ್ನು ಕೆಲವು ಕನ್ಸ್ಟ್ರಕ್ಷನಲ್ಲಿ ಇವೆ, ಇನ್ನು ಕೆಲವು ಪ್ರಾಜೆಕ್ಟ್ಸ್ ಕಾಂಟ್ರಾಕ್ಟೆಡ್ ಮತ್ತು ಅವಾಯ್ಡೆಡ್ ಆಗಿವೆ. ಹೀಗಾಗಿ ಕಂಪನಿಯು ಮುಂದೆ ಕೂಡ ಬಿಸ್ನೆಸ್ ಬೆಳೆಸುವ ಅವಕಾಶ ಹೊಂದಿದೆ. ಕಂಪನಿ ಯಾವಾಗ ಪ್ರಾರಂಭವಾಯಿತು? ಜುನಿಪರ್ ಗ್ರೀನ್ ಎನರ್ಜಿಯನ್ನು 2011ರಲ್ಲಿ ಆರಂಭಿಸಲಾಯಿತು. ಆರಂಭದಲ್ಲಿ ಬೇರೆ ಹೆಸರಿನಲ್ಲಿತ್ತು. ನಂತರ ರಿನ್ಯೂಯಬಲ್ ಎನರ್ಜಿ ಬಿಸ್ನೆಸ್ಗೆ ಫೋಕಸ್ ಹೆಚ್ಚಿಸಿಕೊಂಡಿತು. ಜುನಿಪರ್ ಗ್ರೀನ್ ಎನರ್ಜಿ ಎಂಬ ಹೆಸರನ್ನು ಪಡೆದುಕೊಂಡಿತು ಮತ್ತು 2025ರಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಬದಲಾಯಿತು. ಕಂಪನಿಯ ಪ್ರಕಾರ ಇದು ಭಾರತದಲ್ಲಿ ಪ್ರಮುಖ ರಿನ್ಯೂಯಬಲ್ ಎನರ್ಜಿ IPP ಕಂಪನಿಗಳಲ್ಲಿ ಒಂದಾಗಿದೆ. ಈಗ ಫೈನಾನ್ಷಿಯಲ್ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಕಂಪನಿಯ ಇನ್ಕಮ್ ನೋಡೋಣ. 2024ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಸುಮಾರು 424 ಕೋಟಿ ಇತ್ತು. 2025ರಲ್ಲಿ ಇದು 570 ಕೋಟಿಗೆ ಏರಿದೆ. 2026ರಲ್ಲಿ ಸುಮಾರು 805 ಕೋಟಿ ಆಗಿದೆ. ಅಂದರೆ ಕಂಪನಿಯ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ. ಇದು ಒಳ್ಳೆಯ ವಿಷಯ. ಆದರೆ ಪ್ರಾಫಿಟ್ ನೋಡಿದಾಗ ಸ್ವಲ್ಪ ಬೇರೆ ಪಿಕ್ಚರ್ ಸಿಗುತ್ತದೆ. 2024ರಲ್ಲಿ ಪ್ರಾಫಿಟ್ ಸುಮಾರು 40 ಕೋಟಿ ಇತ್ತು. 2025ರಲ್ಲಿ ಪ್ರಾಫಿಟ್ 36.48 ಕೋಟಿ ರೂಪಾಯಿ ಆಗಿದೆ. 2026ರಲ್ಲಿ ಮತ್ತೆ ಸುಮಾರು 40.64 ಕೋಟಿ ರೂಪಾಯಿ ಆಗಿದೆ. ಅಂದರೆ ಇನ್ಕಮ್ ಹೆಚ್ಚಾಗಿದ್ದರೂ ಪ್ರಾಫಿಟ್ ಅದೇ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ. ಇದು ಇನ್ವೆಸ್ಟರ್ಸ್ಗಳು ಗಮನಿಸಬೇಕಾದ ಒಂದು ಪಾಯಿಂಟ್ ಆಗಿದೆ. ಕಂಪನಿಯ ಸಾಲ ಎಷ್ಟಿದೆ? ಇದು ಬಹಳ ಮುಖ್ಯವಾದ ವಿಷಯ. ಕಂಪನಿಯ ಬ್ಯಾರೋವಿಂಗ್ 2024ರಲ್ಲಿ ಸುಮಾರು 2,672 ಕೋಟಿ ಇತ್ತು. 2025ರಲ್ಲಿ ಅದು 5,503 ಕೋಟಿ ಆಗಿದೆ ಮತ್ತು 2026ರಲ್ಲಿ ಬ್ಯಾರೋವಿಂಗ್ ಸುಮಾರು 12,921 ಕೋಟಿ ಆಗಿದೆ. ಅಂದರೆ ಕಂಪನಿಯ ಸಾಲ ಬಹಳ ವೇಗವಾಗಿ ಹೆಚ್ಚಾಗಿದೆ. ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಬೇಕಾಗಿರುವುದರಿಂದ ಸಾಲ ಇರಬಹುದು. ಆದರೆ ಹೂಡಿಕೆದಾರರು ಕಂಪನಿಯ ಡೆಪ್ಟ್ ಎಷ್ಟು ಇದೆ, ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಹೋಗುತ್ತದೆ, ಮುಂದಿನ ದಿನಗಳಲ್ಲಿ ಕ್ಯಾಶ್ ಫ್ಲೋ ಹೇಗಿರುತ್ತದೆ ಅನ್ನೋದನ್ನು ಗಮನಿಸಬೇಕು. ಹೀಗಾಗಿ ಹೈ ಡೆಪ್ಟ್ IPO ಒಂದು ಪ್ರಮುಖ ರಿಸ್ಕ್ ಆಗಿರುತ್ತದೆ. EPS ಮತ್ತು ರಿಟರ್ನ್ ಆನ್ ನೆಟ್ವರ್ತ್ ಹೇಗಿದೆ ಎಂಬುದನ್ನು ನೋಡೋಣ. ಇನ್ನೊಂದು ಮುಖ್ಯ ವಿಷಯ EPS. 2024ರಲ್ಲಿ EPS ಸುಮಾರು 1.90 ರೂಪಾಯಿ ಇತ್ತು. 2025ರಲ್ಲಿ 0.99 ರೂಪಾಯಿ ಆಗಿದೆ. 2026ರಲ್ಲಿ 0.83 ರೂಪಾಯಿ. ಅಂದರೆ EPS ತುಂಬ ಕಡಿಮೆಯಾಗಿದೆ. ರಿಟರ್ನ್ ಆನ್ ನೆಟ್ವರ್ತ್ ಸರಳವಾಗಿ ಹೇಳಬೇಕಂದ್ರೆ ಶೇರ್ ಹೋಲ್ಡರ್ಸ್ನ ಹಣದ ಮೇಲೆ ಕಂಪನಿ ಎಷ್ಟು ರಿಟರ್ನ್ ಮಾಡುತ್ತಿದೆ ಅನ್ನೋದನ್ನು ಇದು ತೋರಿಸುತ್ತದೆ. ಫೈನಾನ್ಷಿಯಲ್ ಇಯರ್ 2026ರಲ್ಲಿ ಜುನಿಪರ್ ಗ್ರೀನ್ ಎನರ್ಜಿಯು ರಿಟರ್ನ್ ಆನ್ ನೆಟ್ವರ್ತ್ ಕೇವಲ 1.18% ಇದೆ. ಇದು ತುಂಬ ದೊಡ್ಡ ರಿಟರ್ನ್ ಅಲ್ಲ. ಹೀಗಾಗಿ ಫೈನಾನ್ಷಿಯಲಿ ಇನ್ಕಮ್ ಗ್ರೋತ್ ಇದ್ದರೂ ಪ್ರಾಫಿಟಬಿಲಿಟಿ ಮತ್ತು ರಿಟರ್ನ್ ಮೇಲೆ ಸ್ವಲ್ಪ ಕಾಷನ್ ಬೇಕು. ಈಗ ವ್ಯಾಲ್ಯೂಯೇಷನ್ ನೋಡೋಣ. IPOದಲ್ಲಿ ಬಹಳ ಮುಖ್ಯವಾದ ವಿಷಯ, ಜುನಿಪರ್ ಗ್ರೀನ್ ಎನರ್ಜಿ PE ರೇಷಿಯೋ ಸುಮಾರು 271 ಟೈಮ್ಸ್ ಇದೆ. ಅಂದರೆ ಕಂಪನಿಯ ಶೇರ್ಸ್ ಪ್ರೈಸ್ಗೆ ಹೋಲಿಸಿದರೆ ಅರ್ನಿಂಗ್ಸ್ ತುಂಬ ಕಡಿಮೆ ಇದೆ. ಇದನ್ನು ಬೇರೆ ರಿನ್ಯೂಯಬಲ್ ಎನರ್ಜಿ ಕಂಪನಿ ಜೊತೆಗೆ ಹೋಲಿಸಿದರೆ ACME ಸೋಲಾರ್ ಸುಮಾರು 47 ಟೈಮ್ಸ್ ಇದೆ. NTPC ಗ್ರೀನ್ ಎನರ್ಜಿ ಸುಮಾರು 148 ಟೈಮ್ಸ್ ಇದೆ. ಅದಾನಿ ಗ್ರೀನ್ ಎನರ್ಜಿ ಸುಮಾರು 157 ಟೈಮ್ಸ್ ಇದೆ. ರಿನ್ಯೂ ಗ್ಲೋಬಲ್ ಸುಮಾರು 22 ಟೈಮ್ಸ್ ಇದೆ.
ಇದಕ್ಕೆ ಹೋಲಿಸಿದರೆ ಜುನಿಫರ್ ಗ್ರೀನ್ ಎನರ್ಜಿಯು 271 ಟೈಮ್ಸ್ ಪಿ ತುಂಬ ಹೈ ಆಗಿದೆ. ಹೀಗಾಗಿ IPO ವ್ಯಾಲ್ಯೂಯೇಷನ್ ಚೀಪ್ ಅಂತ ಹೇಳಲು ಸಾಧ್ಯವಿಲ್ಲ. ಇದು ಈ IPOದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವಾಗಿದೆ. ಕಂಪನಿಯ ಸ್ಟ್ರೆಂತ್ಗಳು ಏನೆಂಬುದು ನೋಡೋಣ, ಅಂದರೆ ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್. ಮುಂದಿನ ವರ್ಷಗಳಲ್ಲಿ ರಿನ್ಯೂವಬಲ್ ಎನರ್ಜಿಗೆ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆ ಇದೆ. ಎರಡನೇ ಪಾಯಿಂಟು, ಕಂಪನಿಯ ದೊಡ್ಡ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಇದೆ. ಸುಮಾರು 10,247 MWP ಪೋರ್ಟ್ಫೋಲಿಯೋ ಇದೆ. ಮೂರನೇದು ಸೋಲಾರ್, ವಿಂಡ್, ಹೈಬ್ರಿಡ್ ಮತ್ತು ಬ್ಯಾಟರಿ ಸ್ಟೋರೇಜ್, ಹೀಗೆ ಹಲವು ಸೆಗ್ಮೆಂಟ್ಸ್ನಲ್ಲಿ ಕಂಪನಿ ಕೆಲಸ ಮಾಡುತ್ತಿದೆ. ನಾಲ್ಕನೆಯದು, ಕಂಪನಿಗೆ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ಗಳು ಇವೆ. ಇದರಿಂದ ಮುಂದಿನ ದಿನಗಳಲ್ಲಿ ರೆವೆನ್ಯೂಗೆ ಒಂದು ಮಟ್ಟಿಗೆ ವಿಜಿಬಿಲಿಟಿ ಸಿಗ್ಬೋದು. ಮತ್ತೊಂದು ಪಾಸಿಟಿವ್ ಪಾಯಿಂಟ್ ಎಂದರೆ ಈ IPO ಫ್ರೆಶ್ ಇಶ್ಯೂ ಆಗಿದೆ, ಅಂದರೆ IPO ಮೂಲಕ ರೈಸ್ ಆಗುವ ಹಣ ಕಂಪನಿಗೆ ಬರುತ್ತದೆ. ಈಗ ರಿಸ್ಕ್ಗಳು ಏನೆಂಬುದು ನೋಡೋಣ. ಮೊದಲನೇದಾಗಿ ಹೈ ಡೆಬ್ಟ್. ಕಂಪನಿಯ ಬ್ಯಾರೋವಿಂಗ್ ಸುಮಾರು 12,921 ಕೋಟಿ ಇದೆ. ಎರಡನೇದು ಹೈ ವ್ಯಾಲ್ಯೂಯೇಷನ್. PE ರೇಷಿಯೋ ಸುಮಾರು 271 ಟೈಮ್ಸ್ ಇದೆ. ಮೂರನೇದು ಲೋ ರಿಟರ್ನ್ ಆನ್ ನೆಟ್ವರ್ಕ್, ಕೇವಲ 1.18% ಇದೆ. ನಾಲ್ಕನೇದು, ಕಂಪನಿಯ ಕೆಲವು ಪ್ರಮುಖ ಪವರ್ ಬಯರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅವರ ಜೊತೆ ಬಿಸ್ನೆಸ್ನಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕಂಪನಿಗೆ ಪರಿಣಾಮ ಬೀಳಬಹುದು. ಇನ್ನೊಂದು ರಿಸ್ಕ್ ಎಂದರೆ ಹೊಸ ರಿನ್ಯೂವೇಬಲ್ ಪ್ರಾಜೆಕ್ಟ್ ಪಡೆಯಲು ಕಾಂಪಿಟೇಷನ್ ತುಂಬ ಇದೆ. ಪ್ರಾಜೆಕ್ಟ್ನಲ್ಲಿ ಡಿಲೇ ಆದರೆ ಅಥವಾ ಪ್ರಾಜೆಕ್ಟ್ ಕಾಸ್ಟ್ ಹೆಚ್ಚಾದರೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀಳಬಹುದು. ಈಗ GMP ಬಗ್ಗೆ ನೋಡೋಣ. ಈ ದಿನದ ಪ್ರಕಾರ GMP ಸುಮಾರು 13 ರೂಪಾಯಿ ಇದೆ. ಅಪ್ಪರ್ ಪ್ರೈಸ್ಗೆ 225 ರೂಪಾಯಿಗೆ, ಅಂದರೆ GMP ಆಧಾರದ ಮೇಲೆ ಸುಮಾರು 238 ರೂಪಾಯಿ ಲಿಸ್ಟಿಂಗ್ ಇಂಡಿಕೇಶನ್ ಬರುತ್ತಿದೆ. ಆದರೆ ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಟುಕೊಳ್ಳಿ, GMP ಅನ್ನೋದು ಆಫಿಷಿಯಲ್ ಫಿಗರ್ ಅಲ್ಲ. ಇದು ಗ್ರೇ ಮಾರ್ಕೆಟ್ನಲ್ಲಿ ನಡೆಯುವ ಅನ್ಆಫಿಷಿಯಲ್ ಇಂಡಿಕೇಶನ್ ಆಗಿದೆ. ಇದು ದಿನದಿಂದ ದಿನಕ್ಕೆ ಬದಲಾಗಬಹುದು. ಆದ್ದರಿಂದ GMP 13 ರೂಪಾಯಿ ಇದೆ ಅಂತ ಮಾತ್ರಕ್ಕೆ IPOಗೆ ಅಪ್ಲೈ ಮಾಡಬೇಡಿ. ಹಾಗಾದರೆ ಸ್ನೇಹಿತರೆ, ಒಟ್ಟಿನಲ್ಲಿ ಜುನಿಫರ್ ಗ್ರೀನ್ ಎನರ್ಜಿ IPO ಹೇಗಿದೆ ನೋಡಿದರೆ, ಕಂಪನಿಯ ಒಳ್ಳೆ ಸೆಕ್ಟರ್ನಲ್ಲಿದೆ. ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್ ಇದೆ. ಸೋಲಾರ್, ವಿಂಡ್, ಹೈಬ್ರಿಡ್, ಬ್ಯಾಟ್ರಿ ಸ್ಟೋರೇಜ್ ಎಲ್ಲವೂ ಇದೆ. ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಕೂಡ ದೊಡ್ಡದಾಗಿದೆ. ಇನ್ಕಮ್ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ. ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ಗಳು. ಆದರೆ ಮತ್ತೊಂದು ಕಡೆ ಕಂಪನಿಯ ಸಾಲ ಬಹಳ ಹೆಚ್ಚಾಗಿದೆ. ಪ್ರಾಫಿಟ್ ಗ್ರೋತ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ರಿಟರ್ನ್ ಆನ್ ನೆಟ್ವರ್ತ್ ಕೇವಲ 1.18% ಇದೆ. ಮತ್ತು ಮುಖ್ಯವಾಗಿ PE ರೇಷಿಯೋ ಸುಮಾರು 271 ಟೈಮ್ಸ್, ಅಂದರೆ ವ್ಯಾಲ್ಯೂಯೇಷನ್ ತುಂಬ ಹೈ ಆಗಿದೆ. ಹೀಗಾಗಿ ಈ IPOದಲ್ಲಿ ಬಿಸ್ನೆಸ್ ಪೊಟೆನ್ಷಿಯಲ್ ಒಂದು ಕಡೆ, ವ್ಯಾಲ್ಯೂಯೇಷನ್ ಮತ್ತು ಡೆಪ್ಟ್ ರಿಸ್ಕ್ ಇನ್ನೊಂದು ಕಡೆ ಇದೆ. ಈ IPOಗೆ ಅಪ್ಲೈ ಮಾಡಲು ಸಬ್ಸ್ಕ್ರಿಪ್ಷನ್ ಡಾಟಾ, QIB ರೆಸ್ಪಾನ್ಸ್, GMP ಟ್ರೆಂಡ್ ಮತ್ತು ಮಾರ್ಕೆಟ್ ಕಂಡೀಷನ್ಗಳನ್ನು ಕೂಡ ಗಮನಿಸುವುದು ಒಳ್ಳೆಯದು. ಮತ್ತು ಯಾವುದೇ IPO ಆಗಿರಲಿ, ಕೇವಲ GMP ನೋಡಿ ಇನ್ವೆಸ್ಟ್ ಡಿಸಿಷನ್ ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ. ಸ್ನೇಹಿತರೆ, ಈ ಒಂದು ಅಭಿಪ್ರಾಯ ನನ್ನದು ವೈಯಕ್ತಿಕವಾಗಿರುತ್ತದೆ. ಇದು ಯಾವುದೇ IPO ಹಾಗೂ ಸ್ಟಾಕ್ ಬೈ ಆ್ಯಂಡ್ ರೆಕಮೆಂಡೇಶನ್ ಅಲ್ಲ. ಇದು ಕೇವಲ ಎಜುಕೇಷನ್ ಪರ್ಪೋಸ್ಗಾಗಿ ಯಾವುದೇ IPO ಹಾಗೂ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆ ತಮ್ಮ ಒಂದು ಹಣಕಾಸು ಸಲಹೆಗಾರರ ಸಲಹೆಯನ್ನು ಪಡೆಯಬೇಕಾಗಿ ವಿನಂತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ IPO ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.